ಇವತ್ತು ನಮ್ಮ ಅಪ್ಪ ಅಮ್ಮನ್ನ ಕಿಡ್ನಾಪ್ ಮಾಡಿಕೊಂಡು ಚಿಕ್ಕಮಂಗ್ಳೂರಿಗೆ ಕರ್ಕೊಬಂದಿದ್ದೀವಿ. ಬರಲ್ಲ ಅಂತ ಹೇಳ್ತಿರ್ತಾರೆ ಎಲ್ಲಿಗೂ ಆಚೆ. ಸೊ ಅದಕ್ಕೆ ಇವತ್ತು ಅವರಿಗೆ ಆಚೆ ಹೆಂಗಿರುತ್ತೆ ರೆಸಾರ್ಟು ಮತ್ತು ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಬಂದಿದ್ದೀನಿ. ಸೊ ಬನ್ನಿ, ಅಲ್ಲಿನ್ನೂ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇದು ಚಿಕ್ಕಮಂಗ್ಳೂರು. ಇಲ್ಲಿಂದ ನಿಮಗೆ ಚೆನ್ನಾಗಿ ಕಾಣಿಸಲ್ಲ, ಇಲ್ಲಿಂದ ಹೋಗೋಣ ಅಲ್ವಾ, ಹೋದ್ಮೇಲೆ ಗೊತ್ತಾಗುತ್ತೆ. ತಡೀರಿ ಕ್ಲೋಸ್ ಮಾಡಬೇಡಿ. ಕ್ಲೋಸ್ ಮಾಡಬಾರ್ದಂತೆ ಬಿಡಿ. ಸೊ ನಾವಿವತ್ತು ಬಂದಿರೋದು ಚಿಕ್ಕಮಂಗ್ಳೂರಿಗೆ. ಹೌದು. ಸೊ ಚಿಕ್ಕಮಂಗ್ಳೂರಲ್ಲಿ ಎಲ್ಲಿ ಅಂದರೆ ಒಂದು ಹೋಮ್ ಸ್ಟೇಗೆ ಬಂದಿದ್ದೀವಿ. ಸೊ ಇದೆ, ತಡೀರಿ ಇದೊಂದು ತೋರಿಸ್ತೀನಿ. ಇದು ಪೂಲ್ ವಿಲಾ ವ್ಯೂ ಅಂತ ಹಿಂಗಿರುತ್ತೆ. ಮಲಗಿದ್ದಾರೆ ಅನಿಸುತ್ತೆ, ನಾನು ಆಮೇಲೆ ತೋರಿಸ್ತೀನಿ. ಸೊ ನಡೀರಿ ಹೋಗೋಣ. ನೋಡಮ್ಮ, ನೈಟ್ ಏನು ಕಾಣಿಸ್ತಿರ್ಲಿಲ್ಲ, ನೋಡು ಹೆಂಗಿದೆ ಫುಲ್ಲು. ಅದೇ ಬೆಟ್ಟ, ಕೆರೆನಾ ಎಲ್ಲಿ ಅಲ್ಲಿದೆ ನೋಡಿ. ಹಾಂ, ಹೂವು ಎಲ್ಲಿದೆ? ಅಲ್ಲಿ ನೋಡಲಿ, ಯೆಲ್ಲೋ ಕಲರು ಮತ್ತೆ ಆರೆಂಜು. ಎಲ್ಲಿ? ಅಲ್ಲಿರೋದು ಗ್ರೀನರಿ ಸೂಪರ್ ಮಾತ್ರ. ಅದೇ ಮುಳ್ಳಯ್ಯನಗಿರಿಗೆ ಇದೇ ರೂಟಲ್ಲೇ ಹೋಗ್ಬೇಕು. ಸೊ ಇಲ್ಲಿ ಬಂದಿರೋದು ಸ್ಟೇ ಎಲ್ಲ ಇರೋದು ಇಲ್ಲಿ ಕೊಟ್ಟಿರ್ತಾರೆ, ಈ ಕಡೆ ಸೈಡ್ ಕೊಟ್ಟಿರ್ತಾರೆ. ಅಲ್ಲಿ ರೆಸ್ಟೋರೆಂಟು, ಇಲ್ಲಿ ರೆಸ್ಟೋರೆಂಟು ಮತ್ತು ಜನರಲ್ ಪೂಲು. ಹೇಗೆ ಅನಿಸ್ತಿದೆ ಇವಾಗ? ಪೂಲೊಳಗೆ ಬೀಳುತ್ತಂತೆ ನಮ್ಮಮ್ಮ. ನಾನು ಹೆಂಗೆ ಕಳ್ತೀನಿ. ಹಾಂ ಕಣಮ್ಮ, ಜಂಪ್ ಹೊಡಿರಿ, ಜಂಪ್ ಹೊಡೆದು ಬಿಡು. ಅಲ್ಲಿ ನೋಡಿ, ರೆಡಿ ಪೂಲಿಗೆ ಬೀಳಕ್ಕೆ ರೆಡಿ. ಪೂಲಿಗೆ ಹಾಂ. ಸೊ ಹೆಂಗಿದೆ ನೋಡಿ ಇದು. ಹೆಂಗೆ ಅನಿಸ್ತಿದೆ ನಿಮಗೆ? ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ಏನು ಎಲ್ಲ ಚೆನ್ನಾಗಿತ್ತು ನೋಡಿ. ಎಲ್ಲ ಚೆನ್ನಾಗೈತಾ? ನಡ್ಕೊಂಡು ಬಾ, ಪರವಾಗಿಲ್ಲ. ನಡ್ಕೊಂಡೇ ಹೋಗ್ಬೇಕಂತ ಬನ್ನಿ. ಸೊ ಇನ್ನು ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ತಡೀರಿ, ಎಂಟ್ರಿ ಆದಮೇಲೆ. ಇದು ಪೂಲ್ ಇಲ್ಲಿ. ಸೊ ಇವಾಗ ನಾವು ಪೂಲ್ ವ್ಯೂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ಫಿನಿಟಿ ಪೂಲ್ ಥರ ಇರುತ್ತೆ ಇಲ್ಲಿ. ಇದು ಮಕ್ಕಳದು ಅನ್ಸುತ್ತಲ್ಲ? ಹಾಂ, ಇದು ಮಕ್ಕಳಿಗೆ, ಅದು ದೊಡ್ಡವರಿಗೆ. ಅದು ಜಾಸ್ತಿ ಅಡಿ ಇರುತ್ತಲ್ಲ, ಅದಕ್ಕೆ. ತಳ್ಬಿಡ ನಮ್ಮಮ್ಮನ. ಹಾಂ, ಅವರು ಸ್ವಿಮ್ ಮಾಡ್ತಾರೆ. ಇಲ್ಲಿಗೆ ತಳ್ಳ ಅಲ್ಲಿಗೆ ಮಕ್ಕಳದಲ್ವಾ? ಸಾಕು. ಇದು ಆಳ ಇಲ್ಲ ಅನ್ಸುತ್ತೆ. ಹಾಂ, ಇದು ಆಳ ಇಲ್ಲ ಅನ್ಸುತ್ತೆ. ಇದು 5 ಅಡಿ ಇರಬೇಕು. ಸೊ ಅಲ್ಲಿ ನಿಂತ್ಕೊಂಡು ಇನ್ಫಿನಿಟಿ ಪೂಲು ಆ ಕಡೆ ಸೈಡ್ ವ್ಯೂ ಇರುತ್ತೆ. ಸೊ ಅದನ್ನ ಎಂಜಾಯ್ ಮಾಡ್ತಿರ್ತಾರೆ. ವ್ಯೂ ಚೆನ್ನಾಗಿದೆ. ಸೊ ನಾವು ಸ್ಟೇ ಆಗಿರೋದು ಅಲ್ಲಿ ಸ್ಟೇ ಆಗಿದ್ದೀವಿ. ಇಲ್ಲಿ ಹೊಸ ಸ್ಟೇ ಏನೇನೋ ಮಾಡ್ತಿದ್ದಾರೆ, ರೂಮ್ಗಳೇ ಮಾಡ್ತಿರೋದು. ಬೇರೆ ಕಾನ್ಸೆಪ್ಟಲ್ಲಿ ಮಾಡ್ತಿದ್ದಾರೆ ರೂಮ್ಗಳನ್ನ. ಸೊ ಮೇಲೆ ಹೋಗೋಣ. ಮೇಲೂ ತೋರಿಸಿ. ಸ್ವಿಮ್ಮಿಂಗ್ ಪೂಲು ಹೇಗಿದೆ ನೋಡಿ, ವ್ಯೂ ಚೆನ್ನಾಗಿದೆ. ನಡೀರಿ, ಹಿಂಗೆ ಹತ್ಬೋದು. ಇಲ್ಲೇ ನಡಿ, ಕೂತ್ಕೊತಾರೆ. ತಡಿ, ಅವರು ಕೂತ್ಕೊಳ್ಳಿ. ನೆಂದಿದೆ. ಬೇಡ ಬನ್ನಿ ಬೇಡ. ಬನ್ನಿ. ಇವಾಗ ಮೇಲ್ಗಡೆ ಗೇಮ್ ಸೆಕ್ಷನಿಗೆ ಬಂದಿದ್ದೀವಿ, ಏನೇನು ಗೇಮ್ ಇದೆ ಅಂತ. ಸೊ ಬನ್ನಿ. ಇನ್ನು ಗೇಮಿಂಗ್ ಟೈಮ್ ಸ್ಟಾರ್ಟ್ ಆಗಿಲ್ಲ, ನಾವು ಬೆಳಗ್ಗೆನೇ ತೋರಿಸ್ತಿರೋದ್ರಿಂದ ಗೇಮ್ ಇನ್ನೂ ಸ್ಟಾರ್ಟ್ ಆಗಿರಲ್ಲ. ನಿಮಗೆ ಯಾವ ಗೇಮ್ ಇಷ್ಟ ಇದರಲ್ಲಿ? ಸೊ ನೋಡಿ ಇಲ್ಲಿ ವ್ಯೂ ಎಲ್ಲ ಥರದ್ದು ಇದೆ. ನೀವು ಆಡಿ ಕ್ಯಾರಮ್ ನೋಡೋಣ. ಹೊಡೀರಿ, ನೋಡೋಣ ಹೆಂಗೆ ಹೊಡಿತೀರಾ. ಹಾಂ ಹೊಡೆದ್ರು. ಓಹೋ, ಇಲ್ಲಿರೋದು ಮುಂದೆ ಅಲ್ಲಿ ಹೊಡಿತಾವ್ರೆ. ನೀನು ನೋಡಿ ಬಾ, ಕೂತ್ಕೊ ನೋಡೋಣ. ಒಂದೊಡಿ. ಓ ರೆಡಿ. ಹೊಡಿರಿ. ಓಹೋ, ಚೂರು ಜೋರ ಕೊಡ್ಬೇಕಿತ್ತು ಅಷ್ಟೇ. ಹೋಯ್ತು. ಎರಡಾ? ಅವ್ರ ಕಣಮ್ಮ, ಹೊಡೆದ್ರೆ ಅವ್ರು ಆಡಬೇಕು. ಹಾಂ, ಮತ್ತೊಂದು ಹೋಯ್ತು. ಸುಮ್ಮನೆ ಹೊಡಿತವ್ರು ಹೋಗ್ತೈತೆ. ಓ, ಹಂಗಲ್ಲ. ಇದು ಹೊಡಿರಿ, ಅಲ್ಲಿಗೆ ಹೊಡಿಬೋದು. ಓ, ಜೋರಾಗಿ ಹೊಡಿತಾನೆ ಇಲ್ಲ. ಅಲ್ಲಿಗೆ ಹೊಡಿರಿ, ಅಲ್ಲಿಗೆ. ಓ, ತಲ್ತು ಬಿಡು ಫಾಲು. ಬಾ,
ಇನ್ನೊಂದು ಗೇಮ್ ಇನ್ನೊಂದು ಗೇಮ್ ತೋರಿಸ್ತೀನಿ ಬಾ. ಇದು ಬನ್ನಿ. ಹಾಂ ಇದು ಚೆನ್ನಾಗಿರುತ್ತೆ, ಇದು ನೋಡಿ. ಇದೇನು ಗೊತ್ತಾ, ಇದು ಒಂದು ಟೀಮು, ಈ ಬ್ಲ್ಯಾಕ್ ಒಂದು ಟೀಮು, ಈ ಬ್ಲೂ ಒಂದು ಟೀಮು, ಆಯಿತಾ. ಈ ಕಡೆ ಅವರು, ಇದು ಇವ್ರ ಗೋಲು, ಬ್ಲ್ಯಾಕ್ ಅವ್ರದ್ದು, ಇದು ಬ್ಲೂ ಗೋಲು. ಹಾಂ, ಹಿಂಗೆ ಇವ್ರು ಹೊಡಿತಿರ್ತಾರೆ, ನಾನು ಇಲ್ಲಿ ಇದು ಮಾಡಬೇಕು, ಹೊಡಿ. ಹಾಂ ಹಂಗೆ ಗೋಲ್ ಆ ಥರ. ನನ್ನ ಗೋಲು 1 ಮಾರ್ಕ್ ನನಗೆ. ಹಾಂ, ಇಲ್ಲೇ 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 ಬಂದಿರುತ್ತೆ ಬಾಲ್. ಆ ಕಡೆಯಿಂದ ಆಡಿ, ಆ ಕಡೆ ಒಬ್ರು ನಿಂತ್ಕೋಬೇಕು, ಈ ಕಡೆ ಒಬ್ರು. ನೀವು ಇಲ್ಲಿ ನಿಂತ್ಕೋತೀರಾ? ನೀವು ನನ್ನ ಟೀಮಿಗೆ ಬನ್ನಿ, ಓಕೆನಾ? ಹಾಂ ಬಂತು ಬಾಲ್. ಇವಾಗ ಹೊಡಿ. ನಂದು ಬ್ಲ್ಯಾಕು. ಹೊಡಿಯಮ್ಮ, ತಿರ್ಗ್ಸು. ಬಾಲ್ ಹೊಡಿಬೇಕು ಗೋಲ್ಗೆ. ಇದನ್ನೆಲ್ಲ ಆಡ್ಬೋದು, ಇದನ್ನೂ. ಹಾಂ, ಹೊಡಿಬೇಕು ಆ ಥರ. ಇಲ್ಲಿರೋದೆಲ್ಲ ನಿಂದು ಕಣಮ್ಮ. ಹೊಡಿಯಮ್ಮ, ಹಿಂಗೆ ತಿರ್ಗ್ಸು. ಹಿಂಗೆ 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 ಹೊಡಿಬೇಕು, ಹಿಂಗೆ ಹಿಂಗೆ ಹೊಡಿಬೇಕು. ತಿರುಗಿಸ್ಬೋದು ನೀವು, ಯಾವ್ದಾರು ತಿರುಗಿಸಿ, ಪರವಾಗಿಲ್ಲ, ಸದ್ಯಕ್ಕೆ ಆಮೇಲೆ ಕಲಿಬೋದು. ಹಾಂ ಹಾಂ, ಹಿಂಗಲ್ಲ ಹಿಂಗಲ್ಲ. ನೀವು ನನ್ನ ಟೀಮು, ಅವ್ರ ಟೀಮಲ್ಲ. ಹೊಡಿ. ಹಾಂ, ಅದು ಮುಂದಕ್ಕೆ ಹಾಕ್ಬೇಕು, ಹಿಂದೆಲ್ಲ. ಆಹಾ ಆಹಾ, ಹೆಂಗೆ ಹೆಂಗೆ ಗ್ಯಾಪಲ್ಲಿ ಹೊಡಿಯೋಣ ಅಂತ ಬಂದ್ಬಿಟ್ರು. ಹೊಡಿ, ಇದ್ರಲ್ಲಿ ಹೊಡಿ, ಇದರಲ್ಲಿ. ಹ್ಞೂ ಬಂತಲ್ಲ, ಹೊಡಿ. ಈ ಕಡೆ ಸೈಡು ತಿರುಗಿಸ್ಬೇಕು. ಅದು ಅವ್ರು ನೋಡಿ ಕರೆಕ್ಟಾಗಿ ಮಾಡ್ತಾರಲ್ಲಿ. ಈ ಕಡೆ ಸೈಡ್ ಹೊಡಿ ನೀನು. ಆಹಾ, ಹೊಡಿರಿ ಹೊಡಿರಿ, ಮುಂದಕ್ಕೆ ಮುಂದಕ್ಕೆ ಹೊಡಿರಿ. ಮುಂದಕ್ಕೆ ತಡೀರಿ, ಮುಂದಕ್ಕೆ ಬರುತ್ತೆ. ಇಲ್ಲ ಇಲ್ಲ ಇಲ್ಲ, ಅಲ್ಲಲ್ಲಿ ಓ, ಒಂದು ಗೋಲು ಹೊಡಿಲಿಲ್ಲ. ಇಲ್ಲಿದೆ ಬಾಲು. ಹಾಂ, ಹೊಡಿತಾರೆ ಅವರು. ಹೋಯ್ತು ಗೋಲು. ಚೆನ್ನಾಗಿ ಆಡಿದ್ರಿ. ಸೊ ಇಲ್ಲಿ ನೆಕ್ಸ್ಟು ಇಂಡೋರ್ ಗೇಮ್ಸ್ ಇದೆ, ಅದು ಇನ್ನೊಂದ್ಸತಿ ತೋರ್ಸೋಣ. ಇಲ್ಲಿ ಏನೇನೋ ಗೇಮ್ ಇದೆ. ಚೆಸ್ ಅದು ಆಡಿರಲ್ಲ ನೀವು, ಬನ್ನಿ. ಅಲ್ಲಿ ಕತ್ಲೆ ಇದೆ ಅನ್ಸುತ್ತಲ್ಲ. ಕತ್ಲೆ ಇದೆ, ಲೈಟ್ ಇದಾವಲ್ಲ, ಆನ್ ಮಾಡಿ. ಇದಾಡಿದ್ಯಾ? ಆ ಟೇಬಲ್ ಟೆನ್ನಿಸ್ ಆಡಿ ಬನ್ನಿ. ಫ್ಯಾನ್ ಆನ್ ಆಯ್ತು, ಆಫ್ ಮಾಡ್ತೀನಿ ಫ್ಯಾನ್ನ. ಶೆಲಿಲಿ ಫ್ಯಾನ್ ಹಾಕ್ಬಿಟ್ಟು ಬಂದಿದ್ದಲ್ಲ. ನೀನು ಈ ಕಡೆ ಬರಮ್ಮ. ಶಟಲ್ ಕಾಕ್ ಆಡ್ತೀಯಲ್ಲ ಆ ಥರ. ಶಟಲ್ ಕಾಕ್ ಆಡ್ತೀರಲ್ಲ ಆ ಥರ. ಹಾಂ. ಓ, ಫಸ್ಟ್ ಪಿಚ್ ತೋರಿಸ್ಕೊಡ. ಫಸ್ಟ್ ಪಿಚ್ಚು, ತಡೀರಿ, ನಾನಲ್ಲಿ ಹೋಯ್ತೀನಿ. ಫಸ್ಟ್ ಪಿಚ್ಚು ಇಲ್ಲಿಗೆ ಹೊಡ್ಕೋಬೇಕು. ಇಲ್ಲಿಗೆ ಹೊಡೆದು ಅಲ್ಲಿಗೆ ಬೀಳ್ಬೇಕು. ಆ ಕಡೆ ಹಿಂಗಿರ್ತಿರಲ್ಲ, ಫಸ್ಟ್ ಪಿಚ್ಚು ಹಿಂಗೆ ಬೀಳ್ಬೇಕು, ಇಲ್ಲಿಗೆ ಬೀಳ್ಬೇಕು. ಅದು ಇವಳಿಗೂ ಬರಲ್ಲ. ನನಗೂ ಬರಲ್ಲ ಇದು ಆಡೋಕ್ಕೆ. ಹಿಂಗೆ ಹೋಗ್ಬೇಕು. ಸರಿ, ನೀವು ಇಷ್ಟ ಬಂದಂಗೆ ಗಾಡಿ ಹೋಗ್ಲಿ. ನಿಮಗೆ ಹೆಂಗೆ ಇಷ್ಟನೋ ಹಂಗೆ ಗಾಡಿ, ನಿಮ್ಗೆ ಇಷ್ಟ ಬಂದಂಗೆ ಗಾಡಿ. ಹಾಂ, ನಿಮ್ಗೆ ಇಷ್ಟ ಬಂದಂಗೆ ಗಾಡಿ ಹೋಗ್ಲಿ. ಇದು ನಿಮ್ಮದೇ. ಆಹಾ, ಕೊಟ್ಬಿಟ್ಟು ಆಚೆಗೆ ಹೋಯ್ತಿಲ್ಲ. ಹೊಡಿರಿ. ವಾ, ನಿಮಗೆ ಹೆಂಗೆ ಬರುತ್ತೆ ಹೊಡಿರಿ, ಪರವಾಗಿಲ್ಲ. ಹಾಂ, ಹೊಡಿರಿ. ಓ, ಚೆನ್ನಾಗಿ ಹೊಡೆದೆ. ಹೆಂಗೆ ಬರುತ್ತೆ ಅಂದರೆ 6. ಹಾಂ ಹಾಂ, ಇದು ಹಿಂಗೆ ಗಾಡಿ. ಓ ಏ, ಎಲ್ಲ ಕೋಪನೂ ತೀರಿಸ್ಕೊತಿದ್ದಾರೆ ಇಲ್ಲಿ. ಹಾಂ, ಓ, ಹೊಡ್ಕೊಂಡ್ರು ಅವ್ರ ಮಗಕ್ಕೂ. ಈಗ ಹೊಡ್ಕೊಂಡ್ರು, ಸಿಕ್ತಿಲ್ಲ. ಓ, ಕ್ಯಾಚ್. ನಾನು ಕೀಪರು. ಓ, ಆಡು ಒಂದೆರಡು ಆಟ ಆಡಿದ್ರೆ ಬರುತ್ತೆ. ಓ, ಕ್ರಿಕೆಟ್ ಆಡ್ತೈತೆ ನಮ್ಮಮ್ಮ. ಓಕೆ, ಈ ಗೇಮ್ ಸ್ಟಾಪ್. ಈ ಗೇಮು ಇದು ಹೆಂಗೆ ಬಾಯಿಲಿ, ಇದು ಚೆನ್ನಾಗಿರುತ್ತೆ ಬಾಯಿಲಿ. ಇದನ್ನು ಹಿಂದ್ಗಡೆ ಇಲ್ಲಿ ಬಾಲ್ ಇಟ್ಟು ಇಲ್ಲಿ ಎಳೆದ್ಬಿಟ್ಟು ಬಿಡಬೇಕು, ಎಷ್ಟು ನಂಬರ್ ಬರುತ್ತೆ ಅಂತ. ಓ, ಟೇಬಲ್ ಎಳಿತವ್ರು ನಮ್ಮಪ್ಪ. ಸ್ಕೋರು 1. ಹಾಂ, ಬುಡಿ ಅದು ಅಲ್ಲೇ ಬಿಡಬೇಕು. ಸ್ಕೋರ್ ಲೆಕ್ಕ ಹಾಕೋಕ್ಕೆ ಅದನ್ನ ಅಲ್ಲಲ್ಲೇ ಬಿಡಬೇಕು, ಯಾರು ಜಾಸ್ತಿ ಸ್ಕೋರ್ ಮಾಡ್ತಾರೆ ಅಂತ. ಹೇಳಿರಿ. ಹಾಂ, ಆ ಥರ. ಹ್ಞೂ, ಹಾಕಿ. ಆ ಕಡೆ ಸೈಡ್ದು ಅಮ್ಮಂದು, ಈ ಕಡೆ ಸೈಡ್ ನಿಮ್ಮದು. ಎರಡು ಹೋಯ್ತು ಅವ್ರದ್ದು. ಇಲ್ಲ, ನಂದು ಅಲ್ಲಿಗೆ ಬಂತಲ್ಲ. ಬಿಡಿ, 3-1. ಈ ಆಟ ಆ್ಯಕ್ಚುಲಿ ನಮಗೂ ಗೊತ್ತಿಲ್ಲ. ಇದೇನು ಆಟ ಅಂತ ನಮಗೂ ಗೊತ್ತಿಲ್ಲ. ಇದು ಗೊತ್ತಿಲ್ಲ ನಮಗೆ. ಇದು ಇದನ್ನ ಓಕೆ, ಇಲ್ಲಿ ಇದಿರುತ್ತೆ ಅನ್ಸುತ್ತೆ ಕಣೆ. ಇದನ್ನ ಕಂಟ್ರೋಲ್, ಬಾಣ ಅಲ್ಲ, ಇಲ್ಲಿ ಕಂಟ್ರೋಲ್ ಮಾಡೋದು, ಬಾಣ ಹೊಡಿಯೋದಲ್ಲ ಅದು.
ಎರಡು ಇಲ್ಲೊಂದು ಬಾಲ್ ಇರುತ್ತೆ, ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಂಡೋಗ್ಬೇಕು. ಇಲ್ಲಿಂದ ಹಿಂಗೆ ತಗೊಂಡೋಗ್ಬೇಕು. ಬಾಲ್ ಇದೆಯಾ ನೋಡಲ್ಲಿ ಟೇಬಲ್ ಕೆಳಗಡೆ? ಇದೆ ಇಲ್ಲ. ಹಾಂ ಬನ್ನಿ, ಇಲ್ಲಿ ಕೊಡಿ, ಇಲ್ಲಿಗೆ ಬ್ಯಾಲೆನ್ಸ್ ಮಾಡಿ. ತಡೀರಿ, ಇದನ್ನ ಇಟ್ಕೊಳ್ಳಿ, ಎರಡು ಕಡೆನೂ ಇದನ್ನ ಇಟ್ಕೊಳ್ಳಿ. ಇಲ್ಲಿದೆ ಇಲ್ಲಿ. ಹಂಗೆ ಎಳಿಯೋದಲ್ಲ, ಕೊಡಿ, ಇಲ್ಲಿ ಬನ್ನಿ, ಇಲ್ಲಿ ಹತ್ರ ಬನ್ನಿ. ಕೊಡಿಲಿ ಕ್ಯಾಮ್ರಾ. ಇವೆರಡು ಇಟ್ಕೊಳ್ಳಿ, ಅದನ್ನ ಇಟ್ಕೊಳ್ಳಿ ದಾರನ. ಇದು ಬಿಡಿ, ಇದನ್ನೇ ಯಾಕೆ ಇಟ್ಕೊಂಡಿದ್ದೀರಾ? ಎಳೀರಿ. ಹಾಂ ತಡೀರಿ, ಸಾಕು ಡೌನ್ ಬಿಡಿ, ಬನ್ನಿ ಮುಂದೆ. ಇಲ್ಲಿಡಿ ಬಾಲ್ನ. ಕೊಡಿಲಿ ಕೊಡಿ. ಹಾಂ, ಇಲ್ಲಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಂಡೋಗ್ಬೇಕು. ಹಂಗಿಂದ ಅಲ್ಲಿ ಎರಡು ದಾರನೂ ಬ್ಯಾಲೆನ್ಸ್ ಮಾಡ್ಕೊಂಡು ಡೈರೆಕ್ಷನ್ ಐತಲ್ಲ ಅಲ್ಲಿ. ಓ ಹಂಗಲ್ಲ, ಬೀಳಿಸ್ದಂಗೆ ಇಲ್ಲಿ ತನಕ ತಗೊಬಂದ್ಬಿಟ್ಟು ಬಿಡಬೇಕು. ಈ ಡೈರೆಕ್ಷನ್ ಇದೆಯಲ್ಲ, ಬಿಡಿ ಬಿಡಿ ಈಗ. ನೀವು ಲೂಸ್ ಬಿಡಬೇಕು ದಾರನ. ಹಾಂ ತಗೊಂಡೋಗಿ ಇವಾಗ ಆ ಕಡೆಯಿಂದ ಹೋಗಿ ಕರೆಕ್ಟ್ ಹೋಗಿ. ಹಂಗೆ ಆ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಹೋಗಿ ಇನ್ನು ಹಂಗೆ. ಅಲ್ಲಿ ನೋಡಲಿ ಫೇಸ್ ನೋಡ್ತಿದ್ದೀರಿ. ಬೇಗ ಟೈಮಿಂಗ್ ಕೊಡ್ತಿದ್ದೀರಿ. ಒಂದು ಅಲ್ಲಿ ಸಿಗಾಕೊಂಡಿದ್ದೆ ಕಣ, ಬಿಡಿಸು. ಓ ಕೈನೇ ಬಿಟ್ಬಿಟ್ರು, ತೆಗಿ. ಬನ್ನಿ, ಇದು ಲೆಂತಿ ಗೇಮು, ಇನ್ನೊಂದ್ಸತಿ ಆಡಿರಂತೆ. ಇದನ್ನೇನಿಲ್ಲ, ಆ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಹಿಂಗೆ ತಗೊಂಡು ಹೋಗ್ಬೇಕು. ಬ್ರೇಕ್ಫಾಸ್ಟ್ ಆದಮೇಲೆ ಬರೋಣ ಬನ್ನಿ. ಇದು ಈ ಗೇಮು ಗೊತ್ತಿಲ್ಲ, ಈ ಗೇಮು ನಾವು ಆಡಿಲ್ಲ, ಮೊಬೈಲಲ್ಲಿ ಆಡ್ತಿದ್ದೋ. ಇದನ್ನು ಡೈರೆಕ್ಟಾಗಿ ಇಟ್ಬಿಟ್ಟಿದ್ದಾರೆ. ಹಾಂ, ಓ ಇದು ಇಲ್ಲಿ ಪಿನ್ಬಾಲ್, ಹೋಗುತ್ತಲ್ಲ. ಪಿನ್ಬಾಲು. ಬಾಲ್ ಇಲ್ವಾ? ಇಲ್ಲಿ ರಿಮೋಟ್ ಕಾರ್ ಕೊಡ್ತಾರೆ ಅನ್ಸುತ್ತೆ, ಅದನ್ನ ಆಡಿಸ್ಬೇಕು ಅನ್ಸುತ್ತೆ. ಇದನ್ನು ಇಲ್ಲಿ ರಿಮೋಟ್ ಕಾರ್ ರೇಸಿಂಗ್ ಇರಬೇಕು ಇದು, ಮೇ ಬಿ. ಅದು ಬಿಟ್ಟರೆ ಇದನ್ನ ಆಡ್ಬೋದು ಬಾಯಿಲಿ. ಇದು ಹೆಂಗೆ ಗೊತ್ತಾ, ಹಿಂಗೆ ತಗೊಂಡು ಯಾರು ಇದರಲ್ಲಿ ಕಾಯಿನ್ಗಳು ಹೊಡಿಯಲ್ಲ ಅವ್ರು ವಿನ್ನರು. ಹಾಂ, ಎಳೆದ್ಬಿಟ್ಟು ಬಿಡ್ಬೇಕು ಹಿಂಗೆ. ಹಿಂಗೆ ಜೋರಾಗಿ ಬಿಡ್ಬೇಕು. ಓ ಇದ್ರಲ್ಲಿ ಹೋಯ್ತಾನೆ ಇಲ್ಲ. ಜೋರಾಗಿ ಹೊಡಿ. ಹೌದಾ, ತಗೊಳಮ್ಮ ನಿಮ್ದು ಈ ಕಡೆ ಆಡಿ. ನಿಮ್ದು ಆ ಕಡೆ ತಗೊಳ್ಳಿ. ಅದು ಮಾತ್ರ ಹೋಯ್ತೈತೆ. ನಮ್ದು ಹಂಗೆ, ನಾವು ಫೋರ್ಸು. ಕೈ ತೆಗಿಯೋದಲ್ಲ, ಅವ್ರು ಹೊಡಿತಾನೆ ಇರ್ತಾರೆ, ಆಡ್ತಾನೆ ಇರಬೇಕು. ಯಾರ್ದು ಖಾಲಿ ಆಗುತ್ತೆ ಅವ್ರು ವಿನ್ನರು. ಓಹೋ ಬೇರೆ ಕೋಟಿಗೆ ಜಾಸ್ತಿ ಆಗ್ತಾರೆ ಅವ್ರು ವಿನ್ನರು. ಓ ಆರಿಸ್ತವ್ರೆ. ಹಾಂ, ಈ ಗೇಮ್ ಗೊತ್ತಾ? ಆ ಗೇಮ್ ಗೊತ್ತಿಲ್ಲ ನನಗೆ. ಯಾವ್ದ್ರಲ್ಲಿ? ಅದು ಫೋರ್ಸ್ ಇಲ್ಲ ಅಷ್ಟು. ಇದಾದ್ರೆ ಚೆನ್ನಾಗಿ ಹೋಗ್ತೈತೆ. ಫೋಕಸ್ ಕೊಡು, ಫೋಕಸ್. 8 ಕೋಟಿಗೆ ಹಾಕ್ಬೇಕು ಎಲ್ಲಾದ್ರು ಅಂತ. ಓಹೋ ಎಲ್ಲ ಖಾಲಿ ಬಿಡಮ್ಮ. ನೀನೇ ವಿನ್ನು ಬಿಡಮ್ಮ, ನೀನೇ ವಿನ್ನು. ಅವ್ರದ್ದಾಗಲೇ ಖಾಲಿ ಆಯ್ತು. ಬನ್ನಿ, ಬ್ರೇಕ್ಫಾಸ್ಟ್ ಏರಿಯಾ ತೋರ್ಸೋಣ ಬನ್ನಿ. ಟ್ರಿಕ್ದ 33 ಏನಿದೆ. ಇದು ನಾವು ಆಡಿಲ್ಲ, ಆಮೇಲೆ ಕೇಳ್ಕೊಂಡು ಆಡೋಣ ಬನ್ನಿ. ಅಲ್ಲಿ ಇನ್ಸ್ಟ್ರಕ್ಟರ್ ಬರ್ತಾರಲ್ಲ, ಅವಾಗ ಆಡೋಣ. ಆಡೋಣ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರು ಮತ್ತು ಊಟನೆಲ್ಲ ಇಲ್ಲೇ ಮಾಡೋದು. ನೆನ್ನೆ ಊಟ ಮಾಡ್ದೋ, ಅಷ್ಟೇನು ಇಷ್ಟ ಆಗಲಿಲ್ಲ. ಇಷ್ಟ ಆಯ್ತಾ? ನಿಜ ಹೇಳ್ಬೇಕು. ನಿಮ್ಗೆ ಇಷ್ಟ ಆಯ್ತಾ? ನನಗೂ ಏನು ಇಷ್ಟ ಆಗಲಿಲ್ಲ. ನಡೀರಿ. ಸೊ ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ತೋರಿಸ್ಬಿಡೋಣ ಬಾ. ಈಗ ಇಡ್ತಿದ್ದಾರೆ. ಈಗ ಇಡ್ತಿದ್ದಾರಾ? ಈಗ ಇಡ್ತಿದ್ದಾರೆ. ಓಕೆ, ಇನ್ನೂ ಇಟ್ಟಿಲ್ಲ. ಓಕೆ, ಆಮೇಲೆ ತೋರಿಸೋಣ. ಆಚೆ ವ್ಯೂ ತೋರಿಸ್ಬಿಡೋಣ ಬಾ. ನಿಧಾನ, ಜಾರತ್ತೆ, ನೋಡ್ಕೊಂಡು ಬನ್ನಿ. ಸೊ ಇಲ್ಲಿಂದಾನೆ ವ್ಯೂ ಸಖತ್ತಾಗಿದೆ ಕಣೆ. ಇಲ್ಲಿ ಇಲ್ಲೂ ಆಚೆನೂ ಸಿಟ್ಟಿಂಗ್ ಇದೆಯಲ್ಲ. ಆಚೆನೂ ಸಿಟ್ಟಿಂಗ್ ಇದೆ. ಇವತ್ತು ಆಚೆ ಕೂತ್ಕೊಳ್ಳೋಣ. ನೋಡಮ್ಮ ವ್ಯೂ ನೋಡಿ, ಅದೆಷ್ಟು ಕ್ಲೀನಾಗಿ ಕಾಣಿಸ್ತೀಯ ನದಿ ನೋಡು. ಎಷ್ಟು ಚೆನ್ನಾಗಿದೆ ಅಲ್ಲ, ವ್ಯೂ ಚೆನ್ನಾಗಿದೆ. ಇನ್ನೂ ಎತ್ತರದಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು ನಾವು. ಅಲ್ಲಿ ಟಾಪಿಗೆ ಹಾಂ, ನಾವು ಹೋಗಿದ್ದು ನೆನ್ನೆ ದಿವಸ ಮಿಸ್ ಆಗಿ ಅಲ್ಲಿಗೆ ಅಲ್ಲಿ ಮಿಸ್ ಆಗಿ ಅಲ್ಲಿಗೆ ಹೋಗಿದ್ದು. ಸೊ ಇಲ್ಲಿಂದ ನೋಡ್ತೀನಿ, ತಡೀರಿ, ಝೂಮ್ ಆಗ್ತೀನಿ, ಎಷ್ಟು ಕಾಣಿಸುತ್ತೆ ನೋಡೋಣ. ಝೂಮ್ ಆಗ್ತಿದ್ದೀರಾ? ಹಾಂ, ಅದು ರೋಡ್ ನೋಡು, ನೀಟಾಗಿ ಕಾಣಿಸ್ತಿದೆ ಅಲ್ಲಿ. ಆ ರೋಡ್ ಕಾಣಿಸ್ತಿದೆ. ಸೊ ಬಟ್ ವೆದರ್ ಸಖತ್ತಾಗಿದೆ. ಬಾ ಹಿಂಗೆ ಮುಂದೆ ಹೋಗೋಣ. ಹಿಂಗೆ ಮುಂದೆ ಇನ್ನು ಮೇಲ್ಗಡೆ ಹೋದ್ರೂ ಮೇಲ್ಗಡೆನೂ ವ್ಯೂ ಅನಿಸುತ್ತೆ. ಮೇಲ್ಗಡೆ ಹೋಗ್ಬೋದಾ? ಅಲ್ಲೊಂದು ಸ್ಟೆಪ್ಸ್ ಇತ್ತು, ನೋಡೋಣ ನಡಿ ಏನಿದೆ ಅಂತ.
ಸೊ ಇಲ್ಲೆಲ್ಲ ಸಿಟ್ಟಿಂಗ್ ಏರಿಯಾ, ಇಲ್ಲೂ ಕೂಡ ಬ್ರೇಕ್ಫಾಸ್ಟು ಇಲ್ಲ ಡಿನ್ನರ್ ಏನಾದ್ರು ಮಾಡ್ತೀರಾ ಅಂದರೆ ತಗೊಂಡು ಕುತ್ಕೋಬೋದು ಇಲ್ಲಿ. ಎಲ್ಲೋದ್ರೆ ಇನ್ನೂ ಕವರ್ ಮಾಡ್ಬೋದು ಅಂತ. ಅವ್ರು ಈಗಲೇ ಐಡಿಯಾ ಪ್ಲ್ಯಾನ್ ಮಾಡ್ತವ್ರೆ. ಅಲ್ಲಿ ಹೋಗ್ಬೋದಲ್ಲ ಅಲ್ಲಿ. ಹಾಂ, ಅಲ್ಲೊಂದು ವ್ಯೂ ಇದೆ, ಏನೋ ಇದೆ ಅಲ್ಲೂ ಕೂಡ ಸಿಟ್ಟಿಂಗ್ ಏರಿಯಾ ಅನ್ಸುತ್ತೆ ಇದನ್ನು. ನೋಡಿಲಿ ಗ್ರೀನರಿ ಆಗಿರೋದ್ರಿಂದ ಹುಳಗಳು. ಸ್ವಿಮ್ಮಿಂಗ್ ಪೂಲು ಹೆಂಗೆ ಕಾಣ್ತೈತೆ ಅಂತೆ ನೋಡೇ, ಹೆಂಗೆ ಕಾಣ್ತಿದೆ ಅಂತ. ನಿಧಾನ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಈ ಥರ ಹುಳಗಳು ಇರ್ತವೆ ಅಂದರೆ ಇಲ್ಲಿ ಅಂದರೆ ಈ ಮಲೆನಾಡು ಪ್ರದೇಶದಲ್ಲಿರೋರಿಗೆಲ್ಲ ಅದು ಅನುಭವ ಆಗಿರುತ್ತೆ, ಅವ್ರಿಗೇನು ಅನ್ಸೋದೇ ಇಲ್ಲ. ಸೊ ಇಲ್ಲೂ ಕೂಡ ಕೂತ್ಕೋಬೋದು. ಸೊ ಇಲ್ಲಿಂದನೂ ಕೂಡ ವ್ಯೂ ಸಖತ್ತಾಗಿದೆ. ಈ ಥರ ವ್ಯೂ ಬರುತ್ತೆ ನೋಡಿ, ಹಿಂಗಿದೆ. ಹಿಂಗೆ ಇಷ್ಟ ಆಯ್ತಾ? ಬರಲ್ಲ ಅಂತಿದ್ರಲ್ಲ. ಬರಲಿಲ್ಲ ಅಂತಿದ್ರೆ ಮಿಸ್ ಮಾಡ್ಕೊತಿದ್ರಾ? ಈಗ 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 ಬರಲ್ಲ ಅಂತಿದ್ರು ನೋಡಿ ಇವಾಗ. ಹಾಂ, ಆದ್ರೆ ತಗೊಂಡು ಬಂದು ಹೆಂಗಿದೆ? ಈ ಕಡೆ ನಿಂತ್ಕೊಂಡು ಮಾತಾಡಿ, ವ್ಯೂ ಚೆನ್ನಾಗಿ ಬರುತ್ತೆ. ಸೂಪರ್ ಇದೆ. ಹಾಂ, ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಒಳ್ಳೆ ಪರಿಸರ. ಹಾಂ, ಈ ಥರದ್ದೆಲ್ಲ ನೋಡಬೇಕು. ಸುಮ್ಮನೆ ನಾವು ಅಲ್ಲಿ ಬರೀ ಹಾಸನದಲ್ಲೇ ಇದ್ದರೆ ಏನು ಗೊತ್ತಾಗಲ್ಲ. ಗೊತ್ತಾಯ್ತಾ? ಅದಕ್ಕೆ ಬಂದಿರೋದು. ಮನೆ ಬಿಟ್ಟು ಬರ್ತಾನೆ ಇರಲಿಲ್ಲ. ಎಷ್ಟು ಕೆಲಸ ಮಾಡಿರೋದು ಬರೋದಕ್ಕೂ ಕೂಡ. ಬಟ್ ಈ ಗ್ರೀನರಿ ಮಿಸ್ ಮಾಡ್ಕೊತಿದ್ರಿ ಅಲ್ಲ. ಹೌದು. ಆ ಸಿಟಿಲಿ ಇದ್ದು ಟ್ರಾಫಿಕ್ಕಿಗೆ ಇಲ್ಲಿಂದ ಜಂಪ್ ಮಾಡ್ತಾರಂತ ಇವಾಗ. ಎಲ್ಲ ಹೊಡಿರಿ ನೋಡಿ. ಮಾಡಿದ್ರೆ ಏಟಾಗುತ್ತೆ ನಮಗೆ. ಆಳ ಇಲ್ವಲ್ಲ, ಡೀಪ್ ಇಲ್ವಲ್ಲ. ಸೊ ನೀವು ಅವಾಗವಾಗ ಫ್ಯಾಮಿಲಿ ಜೊತೆ ಆಚೆ ಬರ್ತಾ ಇರಿ, ಒಂದು ರಿಫ್ರೆಶ್ಮೆಂಟ್ ಅನ್ನೋದು ಸಿಗುತ್ತೆ ಅಲ್ವಾ? ಈಗ ಇವ್ರಿಗೆ ಸಿಕ್ಕೈತೆ ರಿಫ್ರೆಶ್ಮೆಂಟು. ಸೊ ಇಷ್ಟ ಆಗಿತ್ತು ನೋಡಿ, ಇದು ಹೆಂಗೆ ಕಾಣಿಸ್ತಿದೆ ಎಲ್ಲ. ಬಟ್ ಚೆನ್ನಾಗಿದೆ. ಬೆಳಗ್ಗೆ ಎಷ್ಟೊತ್ತಾಗಿದೆ ಇವಾಗ? 8 ಗಂಟೆ. 8 ಗಂಟೆ ಆದ್ರೆ ನೋಡಿ ಹೆಂಗಿದೆ ವೆದರು. ಉದ್ರು ಹಂಗಂತ ಮಳೆ ಉದ್ರು ಇಲ್ಲಿ ಇರುತ್ತೆ, ಸಾಮಾನ್ಯವಾಗಿ ಮಳೆ ಉದ್ರು ಇರುತ್ತೆ. ಮಲ್ಸಿಮೆ ಸೈಡ್ ಅಂತರ, ಚಿಕ್ಕಮಂಗ್ಳೂರು ಅಂದರೆ ಸೊ ಒಟ್ನಲ್ಲಿ ಚೆನ್ನಾಗಿದೆ. ನಮ್ಮ ಮಾವ ಏನಂತಿದ್ರು ಗೊತ್ತಾ? ಹಾಂ, ಬೆಟ್ಟ ಕೊರ್ದ್ಬಿಟ್ಟು ಮಾಡೋರು ಇಲ್ಲಿ. ಬೆಟ್ಟ ಕೊರೆದ್ಬಿಟ್ಟು ಮಾಡೋರು. ಅದೇ ಪ್ರಾಪರ್ಟಿ ತಗೊಂಡಿರ್ತಾರೆ, ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೋತಾರೆ. ಕಷ್ಟ ಇರುತ್ತೆ ಅವ್ರದ್ದು. ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲೂ ಕೂಡ ಫ್ಯಾಮಿಲಿ ರೂಮ್ ತರ ಅನ್ನಿಸ್ತಾ ಇದೆ, ದೊಡ್ಡದಿದ್ದು. ಸೇಮ್ ಅದು ಅನ್ಸುತ್ತೆ. ಅಲ್ಲ ಅದು ಬೇರೆ ತರ. ಅಲ್ಲಿ ಬೇರೆ ರೂಮ್ ತೋರಿಸ್ತಿದ್ವಿ. ಸೊ ಹಿಂಗಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ? ಸಖತ್ತಾಗಿದೆ, ಇಷ್ಟ ಆಯ್ತು. ಇಲ್ಲಿನ ವಾತಾವರಣ ಸಖತ್ ಇಷ್ಟ ಆಯ್ತು. ಅಲ್ಲಿ ಅಲ್ಲಿ ಬಿಸಿಲಿದೆ. ಇಲ್ಲಿ ಮಾತ್ರ ವೆದರ್ ಚೇಂಜು. ಸೊ ನೀವು ವೆದರ್ನ ಎಂಜಾಯ್ ಮಾಡಿ. ಸರಿ, ಬ್ರೇಕ್ಫಾಸ್ಟ್ ಅಲ್ಲಿ ಸಿಗೋಣ. ಮ್ಯೂಸಿಕ್ ಏನು ಹಾಕ್ತೀಯ ಹೇಳು, ಹಾಕು. ಬೇಡ ನೀನೇನು ಹಾಕ್ಲೇಬೇಡ ಮ್ಯೂಸಿಕ್ನ. ಸರಿ, ಇವ್ರದ್ದು 1-2-3 ಫೋಟೋ ತೆಗಿಯೋಣ. ಹಾಂ, ಬ್ರೇಕ್ಫಾಸ್ಟ್ ಅಲ್ಲಿ ಸಿಗ್ತೀವಿ ನಾವು. ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಬನ್ನಿ, ಏನೇನಿದೆ ನೋಡೋಣ ಫಸ್ಟ್. ತಗೋ ಬನ್ನಿ. ಬ್ರೇಕ್ಫಾಸ್ಟಲ್ಲಿ ಈ ಕಡೆ ಸೈಡ್ ವೆಜಿಟೇಬಲ್ಸ್, ಫ್ರೂಟ್ಸ್ ಇದೆ, ವೆಜಿಟೇಬಲ್ಸ್ ಅಂದಿದ್ದಾನೆ. ಇದು ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚ್ ಅದು ಚೆನ್ನಾಗಿರುತ್ತೆ. ತಗೋ, ಇನ್ಯಾವಾಗ ತಿಂತೀಯಾ? ಹೊಟ್ಟೆ ತುಂಬ್ತಾ? ನೈಟ್ ಅಷ್ಟೊಂದು ತಿಂದಿದ್ಯಾ? ಎಲ್ಲ ಟೇಸ್ಟ್ ಮಾಡಿ ಒಂದೊಂದು. ಇದು ಸಾಕು. ತಿಂತಾರೆ ಬಂಗಾರಿ. ಎಲ್ಲೋದ್ರು ಬಂಗಾರಿ? ಇಲ್ಲಿದಾರ ಬಂಗಾರಿ ಪಪ್ಪಾಯ ತಿಂತೀಯಾ? ಹಾಕಲಿ. ಇಲ್ಲಿ ಚಟ್ನಿ ಇದೆ ಸ್ವಾತಿ, ಇಲ್ಲಿ ಚಟ್ನಿನೂ ಹಾಕೋಬೋದು. ಇದು ಟೊಮೊಟೊ ಗೊಜ್ಜು. ಇದು ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್. ಅವನಿಗೆ ಕೊಡಿ, ತಿಂತಾನೆ. ಬಂಗಾರಿ ಸ್ಯಾಂಡ್ವಿಚ್ ತಿನ್ನು. ಬಂಗಾರಿ ನೆಕ್ಸ್ಟ್ ಯಾವುದಿದೆ? ಬೇಡಪ್ಪ, ಇದು ನನಗಿಷ್ಟ ಆಗಲ್ಲ. ಪೋಹ ಮತ್ತು ಅವಲಕ್ಕಿ. ನಿನಗಿಷ್ಟ ಆದರೆ ಹಾಕೋ. ನಿನಗೆ ಬೇಕಾ? ಬೇಡ, ಅವ್ರು ಹಾಕತ್ತಾರೆ ಬಿಡು. ಅವ್ರೇನೇನು ಹಾಕೋ ಬಂದವ್ರೆ? ಎಲ್ಲ ಇಷ್ಟಿಷ್ಟು ಡಯಟ್ ಅಲ್ಲ ಅವರೇ. ಅಲ್ಲ, ಟೇಸ್ಟ್ ನೋಡ್ಕೊ ಬರಕ್ಕೆ. ಅದೇನು ಪುಳಿಯೋಗ್ರೆನಾ ಆ ಕಡೆದು? ಇರ್ಬೇಕು ಅನ್ಸುತ್ತೆ. ಹಾಕಲಿ ಸ್ವಲ್ಪ, ಅವಾಗಲಿ ಪರವಾಗಿಲ್ಲ.
ಬೇಡವಾ ಪುಳಿಯೋಗರೆ ಬೇಡವಂತ ಅವ್ರಿಗೆ. ಪೂರಿ ಸಾಗು ಪೂರಿ ಸಾಗು ಸಾಗು. ಹಾಂ, ಹಾಕ್ಲಾ ಒಂದು ಇಲ್ಲಿ ಬಿಡಿ ಹಾಕ್ತೀನಿ. ಸಾಗುಗೊಂದು ಬಟ್ಟೆಲಿ ಹಾಕೋ ಪೂರಿ ಏನು ಈ ಕಲರ್ ಇದೆ? ಮಸಾಲೆ ಹಾಕಿರ್ಬೇಕು. ಓ, ಹಿಂಗೆ ಮಾಡಿಬಿಟ್ರೆ ಕಷ್ಟ. ಸಾಕು ಹಾಕು. ಇಲ್ಲಿ ಇದೇನು? ಆಲೂ ಪರೋಟ ಆಲೂ ಗೋಬಿ ಪರೋಟ. ನನಗೆ ಇಷ್ಟ. ಅದಕ್ಕೆ ಏನು ಹಾಕೋತೀಯ ಕಾಂಬಿನೇಷನ್? ಇದೆಯಾ? ಇದಕ್ಕೆ ಮೊಸರು ಚಂದ. ನೆಕ್ಸ್ಟು ಇದು ಎಂತ ಇದು ಪಾಸ್ತಾ. ಪಾಸ್ತಾ. ಇದು ಗ್ರೀನ್ ಸಲಾಡು. ಬೇಡಪ್ಪ ನಮಗೆ. ಅವ್ರು ಟೇಸ್ಟ್ ನೋಡ್ತಾರೆ. ನಮ್ಮ ಅಮ್ಮಂಗೆ ಪಾಸ್ತಾ ಇಷ್ಟ ಆಗತ್ತವ್ರೆ. ನೋಡೋಣ ಟೇಸ್ಟ್. ಎಗ್ಗು, ಬಾಯ್ಲ್ಡ್ ಎಗ್. ಬಾಯ್ಲ್ಡ್ ಎಗ್ಗು ಬಿಡಿಸ್ಕೊಂಡು ತಿನ್ಕೋಬೇಕು. ಈ ಕಡೆ ಡೋನಟ್ ಇದೆ. ಇದು ಚೆನ್ನಾಗಿರುತ್ತೆ ಬ್ರೆಡ್ಡು. ಇದು ನಮ್ದು ಡೋನಟ್ಟು. ಇದು ಕೂಡ ಚೆನ್ನಾಗಿರುತ್ತೆ. ಕ್ರೋಸಾನ್ಸು. ಅದು ಚೆನ್ನಾಗಿರುತ್ತೆ. ಕ್ರೋಸಾನ್ಸ್ ಚಂದ. ಹ್ಞೂ ಆದ್ರೆ ಎಕ್ಸ್ ಮೇಲೆ ಬರಬಾರ್ದು, ಅವಾಗೆ ಚಂದ. ಹ್ಞೂ ಇದು ಚಂದ. ಇದು ಕೇಕ್, ಕಪ್ ಕೇಕ್. ಇದು ಕಪ್ ಕೇಕ್ ನೆನಪಾಯ್ತಾ? ಏನು? ಚಿಕ್ಕದ್ರಲ್ಲೆಲ್ಲ ₹1 ಹೌದು ಅದನಾ? ಸಾರಿ ಅದಲ್ಲ, ಹಾಂ. ಈ ಥರ ಕೊಡೋರು. ಇದು ನೆನಪಿದ್ಯಾ? ಪೆಡ್ಕೆ ಅಂಗಡಿಲೆಲ್ಲ ಇಟ್ಟವ್ರಲ್ಲ. ಓ ಕಪ್ ಕೇಕ್ ಚೆನ್ನಾಗಿದೆ. ಸರಿ, ತಿನ್ಬೇಕಾದ್ರೆ ಸಿಗೋಣ. ಹ್ಞೂ. ಸೊ ತಿಂಡಿ ಮಾಡೋದಕ್ಕೆ ಬಂದಿದ್ದೀವಿ. ತಿಂಡಿ ಹೇಗಿದೆ ಅಮ್ಮ? ಹೇಗಿದೆ ತಿಂಡಿ? ದುಡ್ಡು ಕೊಟ್ಬಿಡಿ. ಹೇಗಿದೆ ತಿಂಡಿ? ತಿಂದೇ ಇಲ್ಲ. ನಾನಿನ್ನೂ ಹೇಗಿದೆ ತಿಂದೇ ತಿಂಡಿ? ಸೂಪರ್. ಯಪ್ಪ, ನಿನ್ನ ರಿವ್ಯೂಗೆ ಬಂದ್ಬಿಡ್ತಾರೆ ಕಣ. ಹೇಗಿದೆ ತಿಂಡಿ? ಸೂಪರಾ? ಚೆನ್ನಾಗಿದೆ ಅಂತೆ. ಸೊ ಎಲ್ಲರಿಗೂ ಕೂಡ ಚೆನ್ನಾಗಿದೆ. ಇವ್ರ ಯಜಮಾನ್ರೊಬ್ರು ಮಿಸ್ ಆಗಿದ್ದಾರೆ. ಪರೋಟ ಚೆನ್ನಾಗಿದೆ. ಪರೋಟ ಚೆನ್ನಾಗಿದೆಯಾ? ಓಕೆ, ತಿನ್ನಿ. ಸೊ ಒಂದ್ಸತಿ ನಾವಿರೋ ರೂಮ್ನ ತೋರಿಸ್ಬಿಟ್ಟು ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಸೊ ಮತ್ತೊಂದು ವೀಡಿಯೋ ಜೊತೆ ರೂಮ್ ತೋರಿಸ್ಬಿಟ್ಟು ಆಮೇಲೆ ಸಿಗೋಣ. ಇದೇ ನಾವು ಚಿಕ್ಕಮಂಗ್ಳೂರಲ್ಲಿ ಸ್ಟೇ ಆಗಿರೋ ರೂಮು. 4 ಜನನೂ ಕೂಡ ಇಲ್ಲೇ ಇದ್ದೀವಿ. ಸೊ ಗಾರ್ಡನ್ ವ್ಯೂ ಅಂತ ಬರುತ್ತಿದ್ದು ಅಲ್ವಾ? ಹೌದು. ಯಾಕಂದರೆ ಇಲ್ಲಿ ಗಾರ್ಡನ್ ಹಾಕಿರ್ತಾರೆ. ಅಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಟ್ ಈ ಕಡೆ ವ್ಯೂ ಚೆನ್ನಾಗಿದೆ. ಈ ಕಡೆ ವ್ಯೂ, ಆ ಕಡೆ ಸೈಡು. ಹಾಂ. ಸೊ ಆ ಕಡೆ ತೋರಿಸ್ತೀನಿ ಅದನ್ನು ಕೂಡ ಆಮೇಲೆ ಆಚೆಯಿಂದ. ಸೊ ರೂಮ್ ನೋಡಿದ್ರೆ ವಿಶಾಲವಾಗಿದೆ. ಒಂದು ಎಕ್ಸ್ಟ್ರಾ ಬೆಡ್ ತೊಗೊಂಡಿದ್ದೀವಿ, ಮತ್ತು 2 ಚೇರ್ ಇದೆ. ಒಳಗಡೆ ವಾಶ್ರೂಮು. ವಾಶ್ರೂಮೇ ದೊಡ್ಡದಾಗಿದೆ. ವಾಶ್ರೂಮೇ ದೊಡ್ಡದಾಗಿದೆ. ಒಂದು ರೂಮ್ ಥರ ಐತೆ ವಾಶ್ರೂಮು. ಇನ್ನು ಈ ಕಡೆ ಆದರೆ ಮಿರರ್ ಇದೆ. ಸೊ ಇಷ್ಟೇ, ಸಿಂಪಲ್ ಬಟ್ ಚೆನ್ನಾಗಿದೆ ಅಲ್ವಾ? ಹಾಂ, ಕ್ಲೀನಾಗಿದೆ. ಕ್ಲೀನಾಗಿದೆ. ಸೊ ಇಷ್ಟು ದೊಡ್ಡ ರೂಮ್ ಕಟ್ಟಿಸ್ತೀರಾ ನೀವು? ಆಯಿತು ಮಾಡಿಸಿ. ಆಯಿತು, ಮಾಡಿಸೋಣ. ಇದು ನಾವಿರೋ ರೂಮು. ಸೊ ಆಚೆಯಿಂದ ಸಿಗೋಣ ಅಲ್ವಾ? ಆಚೆ ವ್ಯೂ ತೋರಿಸಿ. ಆಚೆಯಿಂದ ನೋಡೋದಾದರೆ ಹಿಂಗಿದೆ. ಅದು ಪೂಲ್ ವಿಲಾ ಅಂತ. ಪೂಲು ರೂಮ್ಗೆ ಅಟ್ಯಾಚ್ ಆಗಿರುತ್ತೆ. ಅದು ಕೂಡ ತೋರಿಸ್ತೀವಿ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ. ಸೊ ಇವಾಗ ಬೇಗ ಎದ್ದಿರೋದ್ರಿಂದ ಅದನ್ನು ತೋರ್ಸೋಕ್ಕಾಗ್ತಿಲ್ಲ. ಅಲ್ಲಿ ಯಾವುದೋ ಕೆರೆ ಇದೆ, ಕೆರೆನ ನದಿನ ಗೊತ್ತಿಲ್ಲ. ಸೊ ಈ ಥರ ಇರುತ್ತೆ. ಇದೆಲ್ಲನೂ ಕೂಡ ಒಂದೊಂದು ವಿಲಾಗಳು. ಸೊ ನಮ್ಮ ವಿಲಾ ಮುಂದೆನೇ ಕಾರ್ ಪಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಅವ್ರವ್ರ ಮುಂದೆ ಅವ್ರವ್ರ ಕಾರ್ ಪಾರ್ಕ್. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿರಿ. ಇನ್ನೂ ಡೀಟೇಲಾಗಿ ವಿಡಿಯೋ ಬೇಕು ಅಂದ್ರೂ ಕಮೆಂಟ್ನಲ್ಲಿ ತಿಳಿಸಿ, ಮಾಡಿರ್ತೀವಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್.